ಸತ್ಯವತೀ ಹೃದಯ ನಂದನೋ ವ್ಯಾಸಃ ಯಸ್ಯ ಆಸ್ಯ ಕಮಲಗಲಿತಂ ವಾಂಗ್ಮಯಮೃತಂ ಜಗತ್ಪಿಬತಿ ಭುಜಗ ಭೋಗಾಭಮುದ್ಯಮ್ಯ ಹೃದಯಂ ನಿಜಭುಜಂ ದಕ್ಷಿಣಂ ಲಕ್ಷಣಾಢ್ಯಂ ಲಲಿತಮುದ್ರಿಕ್ತ ವಿಜ್ಞಾನಮುದ್ರಂ ಭಜ ಭಜ ಅನಂತಮಿತ್ಯಾಲಪಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರಣಯೇ ಪೂರ್ಣಬೋಧಂ ಭವದವೋಷ್ಣೇನ ತತಪ್ಯಮಾನಾನ್ ಭುವಿ ಪರಂ ನಾಥಂ ಅಪ್ರೇಕ್ಷಮಾಣಾನ್ ಭುವನಮಾನ್ಯೇನ ಚ ಅನ್ಯೇನ ದೋಷ್ಣಾ ಭವತು ಭೀರ್ಮಾ ಇತಿ ನ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರಣಯೇ ಪೂರ್ಣಬೋಧಂ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ನನ್ನ ಅಧ್ಯಾತ್ಮ ಬಂಧುಗಳೇ, ಕೃಷ್ಣ ಮುಂದೆ ತಾನು ಉಪದೇಶ ಮಾಡತಕ್ಕಂಥ ಅಧ್ಯಾತ್ಮ ವಿಜ್ಞಾನ ಅದರ ಬಗ್ಗೆ ಹೇಳ್ತಾನೆ. ನಾವು ನಿನ್ನೆ ಕೊನೆಯ ಘಟ್ಟದಲ್ಲಿ ನೋಡಿದೆವು. ರಾಜವಿದ್ಯಾ ರಾಜಗುಹ್ಯಂ ಪವಿತ್ರಂ ಇದಮುತ್ತಮಂ. ಇದು ವಿದ್ಯೆಗಳಿಗೆಲ್ಲ ಪ್ರಧಾನ ವಿದ್ಯೆ, ಗುಟ್ಟುಗಳಲ್ಲೆಲ್ಲ ಅತ್ಯಂತ ಪ್ರಧಾನವಾದ ಶ್ರೇಷ್ಠವಾದ ವಿದ್ಯೆ, ಶ್ರೇಷ್ಠವಾದ ರಹಸ್ಯ ಮತ್ತು ನಮ್ಮನ್ನು ನಮ್ಮ ಬದುಕನ್ನು ಪಾವನಗೊಳಿಸುವಂಥ ಸಾಧನಗಳಲ್ಲೇ ಉತ್ತಮಂ ಪವಿತ್ರಂ, ಅತ್ಯಂತ ಶ್ರೇಷ್ಠವಾದ ಒಂದು ಪಾವಕ ಶಕ್ತಿ ಇದೆ. ನಮ್ಮನ್ನು ಪಾವನಗೊಳಿಸುವ, ಶುಚಿಗೊಳಿಸುವ, ನಿರ್ಮಲಗೊಳಿಸುವ ಶಕ್ತಿ. ಯಾಕೆಂದರೆ ಪ್ರತ್ಯಕ್ಷಾವಗಮಂ ಧರ್ಮ್ಯಂ ಸುಸುಖಂ ಕರ್ತುಂ ಅವ್ಯಯಂ. ಪ್ರತ್ಯಕ್ಷ ಶಬ್ದವಾಚ್ಯನಾದ ಭಗವಂತನನ್ನು ಪ್ರತ್ಯಕ್ಷ ತೋರಿಸುವಂಥ ವಿದ್ಯೆ. ಪ್ರತ್ಯಕ್ಷಂ ಅವಗಮಯತಿ. ನಮ್ಮ ಇಂದ್ರಿಯಗಳಲ್ಲಿ ಇದ್ದು ನಮಗೆ ಕಾಣದೇ ಇರತಕ್ಕ ಭಗವಂತನನ್ನು ನಮ್ಮ ಕಣ್ಣಿಗೆ ಕಾಣಿಸುವಂಥ ವಿದ್ಯೆ ಇದು ಪ್ರತ್ಯಕ್ಷಾವಗಮಂ. ಧರ್ಮ್ಯಂ, ಜಗತ್ತಿನ ಧಾರಕನಾದ ಭಗವಂತನನ್ನು ನೇರ ವಿಷಯೀಕರಿಸುವಂಥ ಸಾಕ್ಷಾತ್ ಭಗವದ್ ವಿಷಯಕವಾದ ವಿದ್ಯೆ. ಮತ್ತು ಇದನ್ನು ಅನುಷ್ಠಾನ ಮಾಡಲಿಕ್ಕೆ ತಿಳಿದು ಭಗವಂತನನ್ನು ಒಲಿಸಿಕೊಳ್ಳುವುದು ಬಹಳ ಸುಲಭ. ಯಾಕೆ ಸುಲಭ ಅಂದರೆ ಭಗವಂತ ಅವನಿಗೆ ಅತ್ಯಂತ ಪ್ರಿಯವಾದದ್ದು ಜ್ಞಾನ. ಜ್ಞಾನೀತ್ವಾತ್ಮೈವ ಮೇಮತಂ ಅಂತ ಹೇಳ್ತಾನೆ ಭಗವಂತ. ನೀವು ಅಲ್ಲಿ 4 ವಿಧ ಭಕ್ತರನ್ನು ಹೇಳುವಾಗಲೂ ಆರ್ತಃ, ಜಿಜ್ಞಾಸು, ಅರ್ಥಾರ್ಥಿ, ಜ್ಞಾನೀಚ 4 ಮಂದಿ ನನ್ನನ್ನು ಭಜನೆ ಮಾಡ್ತಕ್ಕವರಿದ್ದಾರೆ. ಕೆಲವರು ಆರ್ತರು, ದುಃಖಕ್ಕೊಳಗಾಗಿ ಕಷ್ಟದಲ್ಲಿದ್ದು ಕಷ್ಟದಿಂದ ಪಾರು ಮಾಡು ಓ ದೇವರೇ ಅಂತ ನನ್ನನ್ನು ಪ್ರಾರ್ಥಿಸುವವರು. ಕೆಲವರು ತಿಳಿಯುವ ಬಯಕೆಯಿಂದ ನನಗೆ ಶರಣಾದವರು, ಜ್ಞಾನಾಪೇಕ್ಷಿಗಳಾಗಿ. ಕೆಲವರು ಯಾವುದೋ ಒಂದು ಬಯಕೆಯಿಂದ, ಐಹಿಕವಾದ ಕಾಮನೆಯಿಂದ, ಅರ್ಥಾರ್ಥಿ, ಯಾವುದೋ ಒಂದು ಪ್ರಯೋಜನ, ಲೌಕಿಕ ಪ್ರಯೋಜನವನ್ನು ಬಯಸಿ, ಜ್ಞಾನ ಅಲ್ಲ, ಅದಕ್ಕಿಂತಲೂ ಇನ್ಫೀರಿಯರ್ ಜ್ಞಾನದ ಬಯಕೆ ಎನ್ನುವುದು ಜಿಜ್ಞಾಸು ಬಹಳ ಮುಖ್ಯ. ಅದೂ ಅಲ್ಲ, ಯಾವುದೋ ಲೌಕಿಕವಾದ ಬಯಕೆಯನ್ನು ಬಯಸಿ ಸಂಪತ್ತು ಕೊಡು, ಸಂಸಾರ ಸುಖ ಕೊಡು, ಮಕ್ಕಳನ್ನು ಕೊಡು, ಮಕ್ಕಳಿಗೆ ಒಳ್ಳೆ ಬುದ್ಧಿ ಕೊಡು, ಇಂತಹದ್ದೆಲ್ಲ ಈ ದೇವರಲ್ಲಿ ಸಾಮಾನ್ಯ ಪ್ರಾರ್ಥನೆ ಮಾಡೋದು ಇಷ್ಟೇ ತಾನೇ. ಇನ್ನೇನು ಕೇಳ್ತಾರೆ? ದೇವರಿಗೆ ದೊಡ್ಡ ಕೊಡುಗೆ ಕೊಡುವುದಕ್ಕೆ ಒಂದು ಡಿಮ್ಯಾಂಡೇ ಇರೋಲ್ಲ, ದೇವರನ್ನ ಯಾರು ಕೇಳೋದೇ ಇಲ್ಲ. ಈಗ ರಾಘವೇಂದ್ರ ಸ್ವಾಮಿಗಳು, ನಾನು ಮೊನ್ನೆ ಮಂತ್ರಾಲಯಕ್ಕೆ ಹೋಗಿದ್ದೆ. ಅಲ್ಲಿ ಹೋದಾಗ ಸ್ವಾಮಿಗಳು ಹೇಳಿದರು, ರಾಯರ ಸನ್ನಿಧಿಯಲ್ಲಿ ಒಂದು ಅರ್ಧ ತಾಸಾದರೂ ನಾನು ದರ್ಶನ ಮಾಡ್ಕೊಂಡು ಬರಬೇಕು ಅಂತ ಬಹಳ ಅವಸರದಲ್ಲಿ ಹೋಗಿದ್ದೆ. ಬೇರೆ ಯಾವುದೋ ಅವತ್ತೇ ಅಲ್ಲಿ ದರ್ಶನ ಮಾಡ್ಕೊಂಡು ಬಂದು ಬೇರೆ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕಿತ್ತು ನಾನು. ಹೋಗೋ ಮುಂಚೆ ಒಂದು ಅರ್ಧ ತಾಸು ರಾಯರ ಸನ್ನಿಧಾನದಲ್ಲಿ ಒಂದು ಪ್ರವಚನ ಮಾಡಿ ಹೋಗಿದ್ದರು ಸ್ವಾಮಿಗಳು. 2 ಸ್ವಾಮಿಗಳು ಹೇಳಿದರು ಸರಿ ಅಂತ. ಆವಾಗ ಹೇಳಿದೆ ನಾನು, ಏನು ಅಂದರೆ ರಾಘವೇಂದ್ರ ಸ್ವಾಮಿಗಳಿಗೆ ಭಕ್ತವೃಂದ ಇದೆ, ಭಾರೀ ಭಕ್ತವೃಂದ. ಅವರು ಭಕ್ತವೃಂದ ಅವರ ಹತ್ರ ಕೇಳುವುದೇನು, ಅವರಿಗೆ ಯಾವುದು ಅತ್ಯಂತ ಅಪ್ರಿಯವೋ ಅದನ್ನು ಕೇಳಲಿಕ್ಕೋಸ್ಕರ ಅಲ್ಲಿ ಹೋಗ್ತಾರೆ. ಒಬ್ಬ ಮನುಷ್ಯ ಜ್ಞಾನ ಭಕ್ತಿ ವೈರಾಗ್ಯ ಕೊಡುವಂಥ ರಾಘವೇಂದ್ರ ಸ್ವಾಮಿಗಳ ಹತ್ರ ಕೇಳಲಿಕ್ಕೆ ಹೋಗೋಲ್ಲ.
ಅವ್ರಿಗೂ ಅದನ್ನು ಕೊಡಲಿಕ್ಕೆ ಅವರಿಗೆ ಸಂತೋಷ. ನಮಗೆ ಜ್ಞಾನ ಕೊಡಿ, ಭಕ್ತಿ ಕೊಡಿ, ಅವ್ರು ನಮ್ಮ ಬಿಸ್ನೆಸ್ಸಲ್ಲಿ ಲಾಭ ಆಗಬೇಕು, ರಾಘವೇಂದ್ರ ಸ್ವಾಮಿಗಳೇ ಹರಕೆ. ಮದುವೆ ಆಗಲಿಲ್ಲ, ಮದುವೆ ಆಗಬೇಕು, ರಾಘವೇಂದ್ರ ಸ್ವಾಮಿಗಳೇ ಹರಕೆ. ಮದುವೆ ಆಯಿತು, ಮಕ್ಕಳಾಗಲಿಲ್ಲ, ರಾಘವೇಂದ್ರ ಸ್ವಾಮಿಗಳೇ ಹರಕೆ. ಈ ಅವರಿಗೆ ಯಾವುದು ಎಂಥ ಭಕ್ತರು ಬಂದರೆ ನಖಶಿಖಾಂತ ಸಿಟ್ಟು ಬರುತ್ತೋ ಅಂಥ ಭಕ್ತರೇ ಇರೋದಲ್ಲಿ. ಜ್ಞಾನ ಭಕ್ತಿ ವೈರಾಗ್ಯ ಕೂಡ ಕೇಳೋ ಒಬ್ಬ ಭಕ್ತನೂ ಹೋಗೋಲ್ಲ ಅವ್ರ ಹತ್ರ. ಅದು ರಾಘವೇಂದ್ರ ಸ್ವಾಮಿಗಳು ಅದು ಹೇಳಿದೆ ನಾನು. ರಾಘವೇಂದ್ರ ಸ್ವಾಮಿಗಳಿಗೆ ತುಂಬ ಬೇಸರ ಆಗುವ ಸಂಗತಿ ನಡೀತಾ ಇದೆ ಇಲ್ಲಿ. ಅಂದರೆ ಮಠದಿಂದ ಅಲ್ಲ, ಜನಗಳಿಂದ. ಅವರು ರಾಘವೇಂದ್ರ ಸ್ವಾಮಿಗಳು ಜ್ಞಾನ ಕೊಡಿ ಅಂತ ಕೇಳಿದ್ರೆ ಸಂತೋಷ ಆಗುತ್ತೆ ಅವರಿಗೆ. ಭಕ್ತಿ ಕೊಡಿ, ವೈರಾಗ್ಯ ಕೊಡಿ ಅಂತ ಸಂತೋಷ ಆಗುತ್ತೆ. ಅದನ್ನು ಕೇಳಲಿಕ್ಕೆ ಯಾರೂ ಬರೋದೇ ಇಲ್ಲ. ದುಡ್ಡು ಕೊಡಿ, ಲಾಭ ಆಗುವಂತೆ ಮಾಡಿ ಬಿಸ್ನೆಸ್ನಲ್ಲಿ, ಇಂಥದ್ದನ್ನು ಕೇಳ್ತಾರೆ. ಭಗವಂತನ ಹತ್ರ ಸಾಮಾನ್ಯ ಕೇಳೋದು ಅಷ್ಟೇ. ನಮಗೆ ನಮ್ಮ ಪರ್ಸನಲ್ ಬೆನಿಫಿಟ್ಟಿಗೋಸ್ಕರ ಒಬ್ಬ ಪರ್ಸನಲ್ ಗಾಡ್ ಬೇಕು ನಮಗಷ್ಟೇ. ಆದ್ದರಿಂದ ಅವ್ರ ಮೇಲೆ ಭಗವಂತನಿಗೆ ಇಷ್ಟ ಇಲ್ಲ. ಮತ್ತು ಜ್ಞಾನೀಚ ಭರಿತ ಋಷಭ ಅಂತ, ಜ್ಞಾನದಿಂದ ನನ್ನನ್ನು ಪ್ರೀತಿಸಿ ಭಕ್ತಿ ಮಾಡುವವನಿದ್ದಾನಲ್ಲ ಅವನು ನನಗೆ ಬಹಳ ಇಷ್ಟ. ಯಾಕೆಂದರೆ ನಹಿ ಜ್ಞಾನೇನ ಸದೃಶಂ ಪವಿತ್ರಂ, ಜ್ಞಾನದಂಥ ಒಂದು ವಸ್ತುವೇ ಇಲ್ಲ ಜಗತ್ತಿನಲ್ಲಿ, ಅಂತಹ ಒಂದು ಮಹಾಪವಿತ್ರವಾದ ವಸ್ತು ಅದು ಅಂತ ಕೃಷ್ಣ ಪದೇ ಪದೇ ಹೇಳ್ತಾರೆ. ಕೃಷ್ಣನ ಅವತಾರದ ಉದ್ದೇಶವೇ ಜ್ಞಾನದ ರಕ್ಷಣೆ. ಎಲ್ಲ ಅವನು ಹೇಳ್ತಾನೆ, ಮನುಷ್ಯ ಸತ್ರೆ ದುಃಖಿಸಬೇಡ, ಅವನು ಹುಟ್ಟುವುದೇ ಸಾಯುವುದಕ್ಕೋಸ್ಕರ. ಒಂದು ದಿವಸ ಸಾಯಲಿಕ್ಕೆ ಹುಟ್ಟುತ್ತಾನೆ. ಸಾಯಬಾರದು ಯಾವುದು ಅಂದರೆ ಜ್ಞಾನ ಪರಂಪರೆ. ಆದ್ದರಿಂದ ಜ್ಞಾನದ ಪರಂಪರೆಯನ್ನು ನಾನು ಕಲಿತದ್ದನ್ನು ಮುಂದಿನ ತಲೆಮಾರಿಗೆ ಕೊಡಬೇಕು, ನಾನು ಹೋಗಬೇಕು. ಮುಂದಿನ ತಲೆಮಾರಿನವರು ಜ್ಞಾನ ಪರಂಪರೆಯನ್ನು ತಲೆಮಾರಿನಿಂದ ತಲೆಮಾರಿಗೆ ಸಾಗ ಹಾಕಿ ಮನುಷ್ಯ ಹೊರಟು ಹೋಗಬೇಕು, ಅವನು ಕಾಯಂ ಇರ್ಲಿಕ್ಕೆ ಬಂದವನಲ್ಲೇ ಅಲ್ಲ. ಇದು ಕೃಷ್ಣ. ಅದಕ್ಕೋಸ್ಕರ ನೋಡಿ, ಇಡೀ ಮಹಾಭಾರತದಲ್ಲಿ ನಾವು ಕೃಷ್ಣ ಸಿಟ್ಟಿಗೆದ್ದ ಪ್ರಸಂಗ ನೋಡುವುದು ಎರಡೇ ಪ್ರಸಂಗ. ಎರಡು ಸಂದರ್ಭದಲ್ಲಿ ಕೃಷ್ಣ ಸಿಟ್ಟಿಗೆದ್ದಿದ್ದಾನೆ. ಅದು ಯಾವಾಗ ಅಂದರೆ ಅದರಲ್ಲೂ ಬಹಳ ಮಹತ್ವದ್ದು ಸಿಟ್ಟಿಗೆದ್ದ ಪ್ರಸಂಗ ಅಂತಂದರೆ, ಪಾಂಡವರು ರಾಜ್ಯಭಾರ ಮಾಡ್ತಾ ಆನಂದವಾಗಿದ್ದಾಗ ಕೃಷ್ಣ ಒಂದು ಸರ್ತಿ ಬಹಳ ಗಂಭೀರವಾಗಿ ಕೂತು ಬಿಡ್ತಾನೆ. ಎಲ್ರಿಗೂ ಆಶ್ಚರ್ಯ. ಕೃಷ್ಣ ಯಾವಾಗಲೂ ಕೂಡ ನಗ್ತಾ ಇರುವವ, ಯಾವತ್ತೂ ಅವನು ಗಂಭೀರವಾಗುವಂಥದ್ದು ಒಂದು ಕಾರ್ಯಕ್ರಮವೇ ಇಲ್ಲ. ಯಾವಾಗಲೂ ನಗ್ತಾ ಇರಬೇಕು. ಎಲ್ಲರೂ ಸೀರಿಯಸ್ ಆಗಿದ್ದಾಗ ಅವನು ನಗ್ತಾ ಇರಬೇಕು. ಕೃಷ್ಣ ಗಂಭೀರವಾಗಿ ಮುಖ ಸಿಂಡರಿಸಿಕೊಂಡದ್ದೇ ಇಲ್ಲ. ಎಂಥ ಪ್ರಸಂಗದಲ್ಲೂ ಮುಖ ಸಿಂಡರಿಸಿಕೊಂಡದ್ದಿಲ್ಲ. ಅಂಥ ಕೃಷ್ಣ ಗಂಭೀರವಾಗಿ ಕೂತು ಬಿಡ್ತಾನೆ. ಪಾಂಡವರೆಲ್ಲ ಪಟ್ಟಾಭಿಷೇಕ ಆಗಿದೆ, ಸಾಮ್ರಾಜ್ಯ ಸಿಕ್ಕಿದೆ ಅಂತ ಸಂತೋಷದಲ್ಲಿದ್ದರೆ ಕೃಷ್ಣ ಮುಖ ಗಂಭೀರವಾಗಿ ಗಂಟು ಹಾಕ್ಕೊಂಡು ಕೂತು ಬಿಡ್ತಾನೆ. ಏನು ಕೃಷ್ಣ ಇದು? ಕಥೆ ಏನು? ಕಥೆ ಏನು ಅಂದರೆ ನಿಮಗೆ ಯಾರಿಗೂ ಎಚ್ಚರ ಇಲ್ಲ. ಕತ್ತಲು ಕವಿತಾ ಇದೆ, ನೀವೆಲ್ಲ ಆನಂದವಾಗಿ ಕೂತಿದ್ದೀರಿ ಅಂತಾನೆ. ಅಲ್ಲ, ಕತ್ತಲು ದಿನ ಸೂರ್ಯಾಸ್ತ ಆದಾಗ ಕತ್ತಲಾಗತ್ತೆ, ಮತ್ತು ಬೆಳಕಾಗತ್ತೆ. ಅದಕ್ಕೆ ಏನು ಕತ್ತಲು ಕವಿತಾ ಇದೆ ಅಂತ ತಲೆ ಬಿಸಿ ಮಾಡಿಕೊಳ್ತಾರೆ ಯಾರಾದರೂ? ಅಲ್ಲಪ್ಪ, ಈ ಬೆಳಕು ಕಂತಿದ್ರೆ ಮತ್ತೆ ಉದಯ ಆಗೋಲ್ಲ. ಇದು ಕಂತೋದೆ, ಮತ್ತೆ ಉದಯ ಆಗೋಲ್ಲ. ತಸ್ಮಿನ್ ಅಸ್ತಂಗತೆ ಭೀಷ್ಮೆ ಕೌರವಾಣಾಂ ಧುರಂಧರೆ ಜ್ಞಾನಾನಿ ಅಸ್ತಂಗಮಿಷ್ಯಂತಿ. ಇದು ಆಕಾಶದ ಸೂರ್ಯ ಮುಳುಗುವ ಸಂಗತಿ ಅಲ್ಲ. ಅದಕ್ಕೋಸ್ಕರ ಯಾರೂ ತಲೆ ಕೆಡಿಸಿಕೊಳ್ಳುವುದಿಲ್ಲ. ಆದರೆ ಇದು ಜ್ಞಾನ ಸೂರ್ಯ. ಅವನು ಮುಳುಗುವ ಮುಂಚೆ ಅವನ ಒಳಗಿದ್ದ ಜ್ಞಾನವನ್ನು ಹೀರಿಕೊಳ್ಳ್ರಿ ಅಂತಾನೆ ಕೃಷ್ಣ. ಇದು ಕೃಷ್ಣನ ಹೃದಯ. ಅವನಿಗೆ ಜಗತ್ತಿನಲ್ಲಿ ಉಳಿಬೇಕಾದ್ದು ಒಂದೇ, ಮತ್ತೆಲ್ಲ ನಶ್ವರ, ಅದು ಹೋಗಲಿಕ್ಕೆ ಇರೋದು. ಯಾವುದು ಉಳಿಬೇಕು? ಜ್ಞಾನ ಉಳಿಬೇಕು. ಜ್ಞಾನ ನಾಶ ಆಗಬಾರ್ದು. ಅದಕ್ಕೋಸ್ಕರ ಅರ್ಜುನನಿಗೆ ಹೀಗೆ ಭೀಷ್ಮಾಚಾರ್ಯರಿಂದ ಜ್ಞಾನ ಕೊಡಿಸಿದ ಪಾಂಡವರಿಗೆ, ಅರ್ಜುನನಿಗೆ ತಾನೇ ಯುದ್ಧರಂಗದಲ್ಲಿ ನಿಂತು ಜ್ಞಾನ ಕೊಟ್ಟ. ಯುದ್ಧ ಮುಗಿದ ಮೇಲೆ ಮತ್ತೆ ಅನುಗೀತ ಅಂತ ಅರ್ಜುನನಿಗೆ ಪುನಃ ಮತ್ತೊಮ್ಮೆ ಜ್ಞಾನೋಪದೇಶ ಮಾಡಿದ. ಕೊನೆಗೆ ತಾನು ಅವತಾರ ಸಮಾಪ್ತಿ ಮಾಡುವುದಕ್ಕೆ ಇನ್ನೂ ಒಂದು 20 ವರ್ಷಗಳಿದ್ದಾಗ ಉದ್ಧವನನ್ನು ಕರೆದು ಉದ್ಧವನಿಗೆ ಜ್ಞಾನೋಪದೇಶ ಮಾಡಿ, ಅಪ್ಪ, ನಾನು ಹೊರಟು ಹೋಗ್ತಾ ಇದ್ದೇನೆ, ನನ್ನ ಜ್ಞಾನದ ಸಂದೇಶವನ್ನು ಬಿತ್ತಿ ಹೋಗಬೇಕು.
ನಿನಗೆ ಕೊಡ್ತಾ ಇದ್ದೇನೆ, ನೀನು ಬದರಿಗೆ ಹೋಗು, ಹಿಮಾಲಯದ ಋಷಿಮುನಿಗಳಿಗೆ ಈ ಜ್ಞಾನವನ್ನು ಕೊಡು. ಅವರು ಭಾರತದಲ್ಲಿ ಇದನ್ನು ಉಳಿಸ್ತಾರೆ. ಇದು ಕೃಷ್ಣ. ಅವನಿಗೆ ಒಂದೇ ಆ ಅವತಾರದ ಉದ್ದೇಶ ಅಂದರೆ ಮಹಾಜ್ಞಾನ ಅವತಾರ. ಜ್ಞಾನ ಉಳಿಯಬೇಕು. ಅದರಿಂದ ಜ್ಞಾನದ ಮೂಲಕ ನಾವು ಮಾಡಿದ ಸಾಧನೆ ಭಗವಂತ ಬೇಗ ಸ್ವೀಕಾರ ಮಾಡ್ತಾನೆ. ಅವನಿಗೆ ಅತ್ಯಂತ ಪ್ರಿಯ. ಅಜ್ಞಾನಿಗಳು 1000 ವರ್ಷ ತಪಸ್ಸು ಮಾಡುವುದು, ಜ್ಞಾನಿ 1 ತಾಸು ತಪಸ್ಸು ಮಾಡಿದರೆ ಅದನ್ನು ಭಗವಂತ ಮೆಚ್ಚುವಷ್ಟು ಅಜ್ಞಾನಿ 1000 ಜನ್ಮಗಳಲ್ಲಿ ಮಾಡಿದರೂ ಆಗಲಿಕ್ಕೆ ಸಾಧ್ಯ ಇಲ್ಲ. ಜ್ಞಾನದ ಮಹತ್ವ ಅದು. ಅದಕ್ಕೋಸ್ಕರ ಸುಸುಖಂ ಕರ್ತು, ಜ್ಞಾನವನ್ನು ಗಳಿಸಿ ಭಗವಂತನನ್ನು ಒಲಿಸುವ ಸಾಧನೆ. ಭಗವಂತ ಬೇಗ ಪ್ರತ್ಯಕ್ಷ ಆಗ್ತಾನೆ. ಜ್ಞಾನಿಗಳು ಕರೆದರೆ ಬಂದುಬಿಡ್ತಾನೆ, ಬಾ ಅಂದ್ರೆ ಬಂದುಬಿಡ್ತಾನೆ. ಜ್ಞಾನಿಗಳ ಅಧೀನ. ಮದ್ಭಕ್ತಾ ಯತ್ರ ಗಾಯಂತಿ ತತ್ರ ತಿಷ್ಠಾಮಿ. ಜ್ಞಾನಿಗಳು ಕರೆದರೆ ಬಂದೇ ಬಿಡ್ತಾನೆ ಭಗವಂತ. ಜ್ಞಾನಿಗಳ ಅಧೀನ ಅಂತ. ಎಲ್ಲಿ ತನಕ ಅಂದರೆ ನಿಮ್ಗೆ ಗೊತ್ತಿದೆ ದುರ್ವಾಸರ ಕಥೆ ಅಂಬರೀಷ ಉಪಾಖ್ಯಾನದಲ್ಲಿ. ಚಕ್ರ ದುರ್ವಾಸರ ಬೆನ್ನು ಹತ್ತಿತು. ಚಕ್ರ ಬೆನ್ನು ಹತ್ತಿದಾಗ ಸ್ವತಃ ದುರ್ವಾಸರು ಭಗವಂತನ ಹತ್ತಿರವೇ ಹೋಗುತ್ತಾರೆ. ನಿಮ್ಮ ಚಕ್ರ ನನ್ನ ಬೆನ್ನು ಹತ್ತಾ ಇದೆ, ಅವನು ಅಂಬರೀಷ ಅದನ್ನು ಕಳಿಸಿಬಿಟ್ಟಿದ್ದಾನೆ, ಆ ಚಕ್ರ ನನಗೆ ತೊಂದರೆ ಕೊಡ್ತಾ ಇದೆ, ಅದನ್ನು ಉಪಸಂಹಾರ ಮಾಡುವಂತ. ಅದಕ್ಕೆ ಭಗವಂತ ಕೊಟ್ಟ ಉತ್ತರ ಅಹಂ ಭಕ್ತಪರಾಧೀನ, ನಾನು ಏನೂ ಮಾಡಲಾರೆ. ಆದ್ದರಿಂದ ನಿನಗೆ ಆ ಚಕ್ರದಿಂದ ರಕ್ಷಣೆ ಬೇಕಾದರೆ ನೀನು ಹೋಗಿ ಅಂಬರೀಷನಿಗೆ ಶರಣಾಗಬೇಕು. ನನ್ನ ಭಕ್ತನ ಇಚ್ಛೆಗೆ ವಿರುದ್ಧವಾಗಿ ನಾ ಏನೂ ಮಾಡೋಲ್ಲ. ಭಕ್ತಿ ಅಂದರೆ ಜ್ಞಾನ. ಜ್ಞಾನ ಇಲ್ಲದ ಭಕ್ತಿ ಇಲ್ಲ, ಅದು ಮೂಢ ಭಕ್ತಿ. ಅದರಿಂದ ಜ್ಞಾನಿತ್ವಾತ್ಮೈವ, ಜ್ಞಾನಪೂರ್ವಕವಾದ ಪ್ರೀತಿ ಅದು ಬಹಳ ಸುಲಭವಾಗಿ. ಭಕ್ತಿವಶ ಪುರುಷ ವೇದ ಮಂತ್ರ, ವೇದದಲ್ಲಿ ಹೇಳುವಾಗಲೂ ಭಕ್ತಿವಶ ಪುರುಷ ಅಂದರು. ಭಗವಂತ ಭಕ್ತಿರೇವೈನಯತಿ ಭಕ್ತಿವಶ ಪುರುಷ. ಅವನು ಭಕ್ತಿಗೆ ಅಧೀನ, ಭಕ್ತ ಪರಾಧೀನ, ಭಕ್ತಿಗೆ ಅಧೀನ. ಜ್ಞಾನಿಗಳು ಹೇಳಿದ ಹಾಗೆ ಕೇಳುವವನು ಭಗವಂತ. ಸನಕಾದಿಗಳು ಜೈ ವಿಜಯರಿಗೆ ಶಾಪ ಕೊಟ್ಟರು, ದೈತ್ಯರಾಗಿ ಹುಟ್ಟ್ರಿ ಅಂತ. ಅವ್ರಿಗೆ ಶಾಪ ಕೊಟ್ಟ ಮೇಲೆ ನಾವು ದೇವರ ಹತ್ರ ಬಂದು ಕೋಪ ಮಾಡಿಕೊಂಡು ಶಾಪ ಕೊಟ್ಟು ಬಿಟ್ಟೆವಲ್ಲ ಅಂತ ಪಶ್ಚಾತ್ತಾಪ ಆಯಿತು. ಭಗವಂತನ ಹತ್ರ ಕ್ಷಮೆ ಕೇಳಿದರು. ಆಗ ಭಗವಂತ ಹೇಳಿದ, ನೀವು ಜ್ಞಾನಿಗಳು, ನಿಮ್ಮ ಇಚ್ಛೆ ನನ್ನ ಇಚ್ಛೆ. ಅವರು ದೈತ್ಯರಾಗಿ ಹುಟ್ಟಬೇಕು ಅಂತ ನಿಮಗೆ ಅನಿಸಿತು, ಹುಟ್ಟುತ್ತಾರೆ. ಯಾಕೆಂದ್ರೆ ನಿಮ್ಮ ಇಚ್ಛೆ, ನಿಮ್ಮ ಅನಿಸಿಕೆ ನನ್ನ ಅನಿಸಿಕೆ, ಅದನ್ನು ನಾನು ವಿರೋಧಿಸುವುದಿಲ್ಲ. ಇದನ್ನೇ ಇಲ್ಲಿ ಹೇಳಿದು ಸುಸುಖಂ. ಜ್ಞಾನದ ಮೂಲಕ ಭಗವಂತನನ್ನು ಒಲಿಸಿಕೊಳ್ಳುವ ದಾರಿ ಬಹಳ ಸುಲಭತ್ತು. ಭಗವಂತ ಅದಕ್ಕೆ ಒಲಿದಷ್ಟು ಸುಲಭವಾಗಿ ಯಾವ ದಾರಿಗೂ ಒಲಿಯೋಲ್ಲ. ಅಂದರೆ ಸುಸುಖಂ ಕರ್ತು, ಮತ್ತು ಅದು ಅವ್ಯಯಂ, ಅಳಿವಿಲ್ಲದ ದಾರಿ. ಉಳಿದ ಯಾವ ದಾರಿಯಲ್ಲಾದರೂ ಆ ದಾರಿಯಲ್ಲಿ ಸಾಗಿ ಅದು ಕೈ ಸಾಗದೆ ನಾವು ಅದನ್ನು ಕಳ್ಕೊಳ್ಳಬಹುದು, ವ್ಯರ್ಥ ಆಗಬಹುದು. ಜ್ಞಾನದ ದಾರಿ ಎಂದು ವ್ಯರ್ಥ ಆಗೋದಿಲ್ಲ. ಇಷ್ಟೆಲ್ಲ ಹೇಳಿ, ಆದರೆ ಒಂದು ಸಂಗತಿ ಏನು ಅಂದರೆ, ನಿನ್ನೆ ಅವನು ಅನಸೂಯವೇ ಅಂತ ಒಂದು ಮಾತು ಹೇಳಿದ್ದಾನೆ. ಅಹಂಕಾರ ಇರಬಾರದು, ಅಸೂಯ ಇರಬಾರದು, ಈಗೋ ಮತ್ತು ಜಲಸಿ, ಅದರ ಜೊತೆಗೆ ಇನ್ನೊಂದು ಇರಬೇಕು ಅಂತ. ಯಾರಿಗೆ ಶ್ರದ್ಧೆ ಇಲ್ಲ ಅವನಿಗೆ ಏನನ್ನು ಹೇಳಿಯೂ ಉಪಯೋಗ ಇಲ್ಲ. ಯಾಕೆಂದರೆ ಶ್ರದ್ಧೆ ಇಲ್ಲದೆ ಇದ್ದ ಸಂಗತಿ ಅವನು ರಿಸೀವ್ ಆಗೋದಿಲ್ಲ ಮೈಂಡ್ನಲ್ಲಿ. ಒಂದು ವಿಷಯ ನಾವು ಗ್ರಹಣ ಮಾಡಬೇಕಾಗಿದ್ದರೆ ನಮಗೆ ಆ ವಿಷಯದಲ್ಲಿ ಶ್ರದ್ಧೆ ಇರಬೇಕು. ಶ್ರದ್ಧೆ ಅಂದರೆ ಅನೇಕ ವಿಧವಾದ ಶ್ರದ್ಧೆ ಇದೆ. ಶ್ರದ್ಧೆ ಅಂದರೆ ಯಾವುದನ್ನು ನಾವು ನಂಬುವುದೇ ಇಲ್ಲವೋ, ಅಪನಂಬಿಕೆಗೆ ಕಮಿಟೆಡ್ ಆದವ. ಈ ಕೆಲವು ಸಿದ್ಧಾಂತಗಳಿವೆ, ಕಮ್ಯುನಿಸ್ಟರು, ಅವರು ದೇವರನ್ನು ನಂಬಬಾರದು ಅನ್ನೋದು ಅವ್ರದ್ದೊಂದು ಕಮಿಟ್ಮೆಂಟ್. ಅದು ನಂಬಿದರೆ ಅವನು ಹಿ ಕೆನಾಟ್ ಬಿ ಎ ಕಮ್ಯುನಿಸ್ಟ್.
ದೇವರನ್ನು ನಂಬುವ. ಅವರ ಹತ್ರ ನೀವು ಭಗವದ್ಗೀತೆ ಹೇಳಿದ್ರೆ ಏನು ಉಪಯೋಗ? ಅವ್ನು ಒಳಗೆ ಹೋಗೋದಿಲ್ಲ. ಯಾಕೆಂದರೆ ಇದೆಲ್ಲ ಬೊಗಳೆ ಅಂತ ಅವ್ನು ಮೊದಲೇ ತಲೆಯಲ್ಲಿ ಕೂತ್ಬಿಟ್ಟಿರುತ್ತೆ, ಎಲ್ಲ ಸುಳ್ಳು, ಇದನ್ನು ನಂಬಬಾರದು ಅಂತನ್ನುವ ನಂಬಿಕೆ ಯಾರಿಗಿದೆ ಅದು ಒಂದು ಶ್ರದ್ಧೆ. ಅಂದರೆ ನಂಬಬಾರದು ಅನ್ನುವ ನಂಬಿಕೆ ಯಾರಿಗಿದೆ ಅಂಥವ್ರ ಮುಂದೆ ಹೇಳಿ ಏನೂ ಉಪಯೋಗ ಇಲ್ಲ. ಹಾಗಾದರೆ ಮತ್ತೆ ನಂಬಬೇಕು ಅಂತ ಹೇಳೋದ ನೀವು? ನಮಗೆ ನಂಬಿಕೆ ಹುಟ್ಟದೆ ನಂಬುವುದು ಹೇಗೆ ಸ್ವಾಮಿ? ನಂಬಬೇಕಾದ್ರೆ ಕನ್ವಿನ್ಸ್ ಆಗಬೇಕಲ್ಲ. ನೀವು ಅದನ್ನು ಕನ್ವಿನ್ಸ್ ಮಾಡಿ ನಾವು ನಂಬ್ತೀವಿ. ಮೊದಲೇ ನಂಬಬೇಕು ಅಂದರೆ ಮತ್ತೆ ಮೂಢನಂಬಿಕೆ ಆಯಿತು. ಮೊದಲು ನಂಬಿಕೆ ಇರಬೇಕು, ಮತ್ತೂ ನಂಬಿಕೆ ಇರಬೇಕು. ಅದು ಹೇಗೆ ಮೊದಲ ನಂಬಿಕೆ ಎಂದರೆ? ಇವಾಗ ಏನು ಗೊತ್ತಾ, ಈಗ ನಂಬಿಕೆ ಇಲ್ಲದವನು ನಾನು ದೇವರನ್ನು ನಂಬುವುದಿಲ್ಲ. ಯಾಕೆ ನನಗೆ ಕಾಣುವುದಿಲ್ಲ, ಆದ್ದರಿಂದ ಅವನ ಲಾಜಿಕ್ ಅಷ್ಟೇ, ಬೇರೆ ಏನಿಲ್ಲ. ನನಗೆ ದೇವರ ಬಗ್ಗೆ ಗೊತ್ತಿಲ್ಲ, ನನಗೆ ದೇವರನ್ನು ಕಂಡಿಲ್ಲ, ನಾನು ಕೇಳಲಿಲ್ಲ, ಆದ್ದರಿಂದ ದೇವರಿಲ್ಲ. ಇದು ಇಂಥ ಒಂದು ವಾದಕ್ಕೆ ಜಗತ್ತಿನ ಸರ್ವಶ್ರೇಷ್ಠ ದಡ್ಡನಿಗೆ ನೊಬೆಲ್ ಪ್ರೈಸ್ ಕೊಡ್ತೇವೆ ಅಂತ ಯಾರಾದ್ರು ಅನೌನ್ಸ್ ಮಾಡಿದ್ರೆ ಅವನಿಗೆ ಮೊದಲು ಕೊಡಬೇಕು. ಯಾಕೆಂದರೆ ಇವನು ಲಾಜಿಕ್ ಏನಿದೆ, ನನಗೆ ಗೊತ್ತಿಲ್ಲ ಆದ್ದರಿಂದ ದೇವರಿಲ್ಲ ಅಂತ. ಬೇರೆ ಏನೂ ಲಾಜಿಕ್ ಇಲ್ಲ. ದೇವರಿಲ್ಲ ಅನ್ನೋದಕ್ಕೆ ಲಾಜಿಕ್ ಏನಿದೆ? ಏನಿಲ್ಲ. ದೇವರಿಲ್ಲ ಅಂತ ಕಂಡಿದ್ದಾನೆ ನಾವು. ಮತ್ತೆ ದೇವರನ್ನು ಕಂಡಿದ್ದೀರೋ ಅಂತ ಅವನು ಕೇಳ್ತಾನೆ. ದೇವರಿಲ್ಲ ಅಂತ ಕಂಡಿದ್ದೀಯೋ ನೀನು? ಕಂಡಿಲ್ಲ. ಮತ್ತೆ ಕಂಡಿಲ್ಲ ಅದರಿಂದ ಇಲ್ಲ ಅಂತ. ಹಾಗಾದ್ರೆ ನಾನು ಕಾಣದೇ ಇದ್ದದ್ದೆಲ್ಲ ಇಲ್ಲ ಅನ್ನೋದು ಎಷ್ಟು ದಡ್ಡತನ. ನಾವು ಕಾಣೋದು ಬಹಳ ಚೂರು. ಇಡೀ ಪ್ರಪಂಚದ 1 ಕೋಟಿಯ ಒಂದು ಅಂಶವನ್ನು ನಾವು ಕಾಣುವುದಿಲ್ಲ. ನಾವು ಕಾಣದೇ ಇದ್ದದ್ದೆಲ್ಲ ಇಲ್ಲ ಅಂತ ಹೇಳೋನು ಮಹಾ ದಡ್ಡ ಇದ್ದಾನೆ. ಅದರಿಂದ ಶ್ರದ್ಧೆ ಅಂದರೆ ಏನು ಗೊತ್ತಾ? ನಾನು ಕಾಣದೇ ಇದ್ದದ್ದು ಇಲ್ಲ, ನನಗೆ ಗೊತ್ತಿಲ್ಲದೆ ಇದ್ದದ್ದು ಇಲ್ಲ ಅನ್ನುವ ದಡ್ಡತನದಿಂದ ಮೊದಲು ನಾವು ಪಾರಾಗಬೇಕು. ಏನು? ನನಗೆ ಗೊತ್ತಿಲ್ಲದೆ ಇದ್ದ ಸಂಗತಿಗಳು ಇರುವುದು ಸಾಧ್ಯ, ಏಕೆಂದ್ರೆ ನನಗೆ ಗೊತ್ತಿಲ್ಲದೆ ಇದ್ದ ಬಹಳ ಸಂಗತಿಗಳು ಇವೆ. ಇದು ಮೊದಲು ಬರಬೇಕು. ಇದೇ ಶ್ರದ್ಧೆ. ನಮಗೆ ತಿಳುವಳಿಕೆ ಬರಬೇಕಾಗಿದ್ದರೆ ಮೊದಲು ಬರಬೇಕಾದ ಶ್ರದ್ಧೆ ಏನು ಗೊತ್ತುಂಟ? ಐ ಮಸ್ಟ್ ನೋ ದಟ್ ಐ ಡು ನಾಟ್ ನೋ. ನನಗೆ ಗೊತ್ತಿಲ್ಲ ಅನ್ನೋದು ಮೊದಲು ಗೊತ್ತಾಗ. ನನಗೂ ಗೊತ್ತಿಲ್ಲದದ್ದು ಎದ್ದದುಂಟು ತಿಳಿದವನಿಗೆ ಯಾವುದೂ ತಿಳಿಯೋದಿಲ್ಲ. ನನ್ನ ಅಜ್ಞಾನದ ಅರಿವೇ ಮೊದಲನೆಯ ಶ್ರದ್ಧೆ. ನನ್ನ ಅಜ್ಞಾನದ ಬಗ್ಗೆ ನನಗೆ ಶ್ರದ್ಧೆ ಬೇಕು. ನನಗೆ ಗೊತ್ತಿಲ್ಲಪ್ಪ, ಅದನ್ನು ಪ್ರಾಮಾಣಿಕವಾಗಿ ನಾನು ನಂಬಬೇಕು. ಎಲ್ಲೋ ಸಭೆಯಲ್ಲಿ ಭೂಷಣಕ್ಕೋಸ್ಕರ ಹೇಳೋದಲ್ಲ. ನನಗೆ ಗೊತ್ತಿಲ್ಲ ಅನ್ನೋದರಲ್ಲಿ ನನಗೆ ಪೂರ್ಣ ಶ್ರದ್ಧೆ ಇರಬೇಕು. ಆಗ ಗೊತ್ತಿಲ್ಲದೆ ಇದ್ದದ್ದನ್ನು ಗೊತ್ತು ಮಾಡಿಕೋಬೇಕು ಅನ್ನುವಂಥ ಶ್ರದ್ಧೆ ಬರ್ತದೆ. ಸೊ ನಾನು ತಿಳ್ಕೋಬೇಕು. ಯಾವುದು ನನಗೆ ತಿಳಿದಿಲ್ಲ ಅದನ್ನು ನಾನು ತಿಳ್ಕೋಬೇಕು. ಆಗ ಇದನ್ನು ತಿಳಿಯುವಂಥ ಅವಕಾಶ. ಅದನ್ನು ಮೊದಲು ಗೊತ್ತಿಲ್ಲ ಅನ್ನುವುದರ ಬಗ್ಗೆ ನಮಗೆ ಗೊತ್ತಿರಬೇಕು. ಆಮೇಲೆ ನಮಗೆ ಗೊತ್ತಿಲ್ಲದೆ ಇದ್ದದ್ದು ಕೂಡ ಸತ್ಯವಾಗಿರುವ ಸಾಧ್ಯತೆ ಇದೆ ಎನ್ನುವ ಸಾಧ್ಯತೆಯ ಅರಿವು ಬೇಕು. ಅದನ್ನು ತಿಳಿಯುವ ಪ್ರಯತ್ನ ಬೇಕು. ತಿಳಿಯುತ್ತಾ ನಮಗೆ ಯಾವುದು ಗೊತ್ತಿಲ್ಲವೋ ಅದು ಇದೆ ಅನ್ನೋದು ಗೊತ್ತಾಗತ್ತೆ. ಮೊದಲೇ ಗೊತ್ತಾದ ಮೇಲೆ ನಂಬುವುದಲ್ಲ, ನಂಬಿದ ಮೇಲೆ ಗೊತ್ತಾಗೋದು. ನಂಬದೇ ಇದ್ದರೆ ಗೊತ್ತಾಗುವುದೇ ಇಲ್ಲ. ನಂಬಿಕೆಯಿಂದ ಗೊತ್ತಾಗುವುದರಿಂದ ನಂಬಿಕೆ ಕನ್ಫರ್ಮ್ ಆಗೋದು. ಇದು ತಿಳುವಳಿಕೆಯ ದಾರಿಯ ಕ್ರಮ. ಮೊದಲು ನಂಬಬೇಕು. ನಂಬುವುದೇನು ಅಂದರೆ ನನಗೆ ಇದು ಸತ್ಯ ಆಗಿರುವ ಸಾಧ್ಯತೆ ಇದೆ. ಅದರ ಸತ್ಯತೆಯ ಸಾಧ್ಯತೆಯನ್ನು ನಂಬುವುದು ಮೊದಲನೆಯ ನಂಬಿಕೆ. ಆಮೇಲೆ ಅದನ್ನು ತಿಳ್ಕೊಂಡ ಮೇಲೆ ಆ ಸಾಧ್ಯತೆ ಅಲ್ಲ, ಅದು ಸತ್ಯ ಹೌದು ಅಂತ ಕನ್ವಿನ್ಸ್ ಆಯಿತು. ಆವಾಗ ಕನ್ಫರ್ಮ್ ಆಯಿತು. ಮೊದಲು ಪಾಸಿಬಿಲಿಟಿ, ಆಮೇಲೆ ಕನ್ವಿಕ್ಷನ್. ಮೊದಲು ನಂಬಿಕೆ ಪಾಸಿಬಿಲಿಟಿಯಲ್ಲಿರುತ್ತೆ ಆ ನಂಬಿಕೆ, ಅನಂತರ ಕನ್ವಿಕ್ಷನ್. ತಿಳಿದ ಮೇಲೆ ಅದು ಕನ್ವಿನ್ಸ್ ಆಗುತ್ತೆ ಅವನಿಗೆ ಇದು ಖಂಡಿತ ಸತ್ಯ ಅಂತ. ಹಾಗೆ ಒಂದು ಜ್ಞಾನದ ದಾರಿಯಲ್ಲಿ ಸಾಗಬೇಕಾಗಿದ್ದರೆ ಮನುಷ್ಯನಿಗೆ ಮೂಲಭೂತವಾಗಿ ಒಂದು ನಂಬಿಕೆ ಇರಬೇಕು. ಆ ನಂಬಿಕೆಯಿಂದ ಅವನು ಮುಂದೆ ಹೋಗ್ತಾನೆ. ಈ ನಂಬದೇ ಇದ್ದವನಿಗೆ ನೀವು ಯಾವುದೇ ಹೇಳಿದರೂ ಆ ತಲೆ ಒಳಗೆ ಹೋಗೋದಿಲ್ಲ ಅವನಿಗೆ. ಅದೆಲ್ಲ ನನಗೂ ಸಂಬಂಧ ಇಲ್ಲ, ನಾನು ನಂಬೋಲ್ಲ ಅದನ್ನು ಅಂತ ಅಂದ್ಬಿಡ್ತಾರೆ. ಮುಗಿದೋಯ್ ತಲೆಗೆ ನೀವು ಒಂದು ಗಂಟೆ ಕೊರದದ್ದು ಎಲ್ಲ ದಂಡ ಆಗ್ಬಿಡುತ್ತೆ. ಅದನ್ನು ಕೃಷ್ಣ ಹೇಳ್ತಾನೆ, ಅಶ್ರದ್ಧಾನಾಹ ಪುರುಷಾಹ ಅಂತ. ಯಾರಿಗೆ ಶ್ರದ್ಧೆ ಇಲ್ಲವೋ ಅವ್ರ ಮುಂದೆ ಗೀತೆ ಹೇಳಬೇಡ ಅಂದ ಕೃಷ್ಣ. ಯಾಕೆಂದರೆ ಅವನಿಗೆ ಕ್ವಾಲಿಫಿಕೇಷನ್ನೇ ಇಲ್ಲ. ಗೀತೆ ಕೇಳಲಿಕ್ಕೆ ಕಿಂಡರ್ ಗಾರ್ಟನ್ನ ಸ್ಟೂಡೆಂಟು ಅಲ್ಲ ಅವ. ಅಶ್ರದ್ಧಾನಾ ಪುರುಷಾಹ ಅಂಥವರು ಇದ್ದಾರೆ. ಶ್ರದ್ಧೆ ಇಲ್ಲದ ಮಂದಿ ಅಂದರೆ ಯಾವುದನ್ನು ನಂಬದ ಮಂದಿ. ಮನುಷ್ಯ ಎಲ್ಲವನ್ನೂ ನಂಬುವ ಸ್ಥಿತಿಯಲ್ಲಿ ಇರಬೇಕು. ಯಾವುದು ಸರಿಯೋ ಅದನ್ನು ನಂಬಬೇಕು. ನಾನು ಅಂಥ ಸರಿಯನ್ನು ಹುಡುಕಬೇಕು. ಸತ್ಯವನ್ನು ನಂಬಬೇಕು. ನನಗೆ ಗೊತ್ತಿದ್ದದ್ದೇ ಸತ್ಯ ಅಲ್ಲ, ಸತ್ಯ ನನಗೆ ಗೊತ್ತಾಗಬೇಕು. ಇದು ನಿಜವಾದ ಅರಿವಿನ ಪ್ರೋಸೆಸ್. ನನಗೆ ಗೊತ್ತಿದ್ದದ್ದೇ ಸತ್ಯ ಅಂತ ತಿಳ್ಕೊಂಡು ಒಂದು ದಡ್ಡ ಇದ್ದಾನೆ. ನನಗೆ ಗೊತ್ತಿದ್ದದ್ದು ಅಸತ್ಯ ಇರಬಹುದು, ನಾನು ಸತ್ಯವನ್ನು ತಿಳಿಬೇಕು ಅಂತ ಸತ್ಯದ ಅನ್ವೇಷಣೆಗೆ ತೊಡಗುವ ಶ್ರದ್ಧೆ, ಇದು ಮೊದಲನೆಯ ಶ್ರದ್ಧೆ. ಅದು ಇಲ್ಲ, ನನಗೆ ಗೊತ್ತಿರುವುದು ಸಾಕು ಅಷ್ಟೇ, ಅದರ ಆಚೆಗೆ ಪ್ರಪಂಚವನ್ನು ನಾನು ಒಪ್ಪೋದಿಲ್ಲ ಅಂತಾನಲ್ಲ.
ಈ ಒಂದು ಸಿದ್ಧಾಂತಗಳಿಗೆ ಕಮಿಟ್ ಆಗಿರತಕ್ಕಂಥವ್ರು ಮಹಾಧಡ್ಡರು ಅಂದರೆ ಆ ಸಿದ್ಧಾಂತದಿಂದ ಹೊರಗೆ ಹೋಗುವಾಗಿಲ್ಲ. ಅವರು ಕಮಿಟೆಡ್ಡು, ಅವರ ನಂಬಿಕೆ ಅದು ಬದಲಾಗುವ ಹಾಗಿಲ್ಲ. ಭಯಾನಕ ಇದು. ಇದನ್ನ ವಾಲ್ಮೀಕಿ ಒಂದು ಕಡೆ ಹೇಳ್ತಾರೆ ಜಾಬಾಲಿ ಮುನಿಗಳ ಹತ್ರ, ನನಾಸ್ತಿಕಾನಾಂ ವಚನಂ ಬ್ರವೀಮ್ಯಹಂ ನನಾಸ್ತಿಕೋಹಂ ರಚನಾಸ್ತಿ ಕಿಂಚನ ಅಂತ. ನಾನು ಜಾಬಾಲಿಗಳು ರಾಮಚಂದ್ರನ ಹತ್ರ ಕಾಡಿಗೆ ಹೋಗಿದ್ದ, ದಶರಥ ಸತ್ತು ಹೋದ, ಭರತ ಬಂದು ನಾನು ರಾಜ್ಯದಲ್ಲಿ ಕೂಡೋಲ್ಲ ಅಂದ, ಇನ್ನು ರಾಮಚಂದ್ರನೇ ಕರ್ಕೊಂಡು ಬಂದು ಕೂಡಿಸೋದು ಅಂತ ಇವೆಲ್ಲ ಒತ್ತಾಯ ಮಾಡಿ ರಾಮಚಂದ್ರನ ಕರ್ಕೊಂಡು ಬರ್ಲಿಕ್ಕೆ ಹೋದವರು. ಹೋಗುವಾಗ ಜಾಬಾಲಿ ಮುನಿಗಳೇ ಹೇಳ್ತಾರೆ, ಏನು ಸುಮ್ಮನೆ ಅಪ್ಪ ಮಾತು ಕೊಟ್ಟದ್ದು, ಅಪ್ಪನ ಮಾತು ಉಳಿಸುವುದಕ್ಕೋಸ್ಕರ ಮಗ ಕಾಡಿಗೆ ಹೋಗೋದು, ಯಾರಿಗೆ ಯಾರುಂಟು, ಇದೆಲ್ಲ ಅರ್ಥ ಇಲ್ಲದ ಮಾತುಗಳು. ಅವನು ಸತ್ತು ಎಲ್ಲೋ ಹೋಗಿದ್ದಾನೆ, ಅವನ ಮಾತು ಉಳಿಸಲಿಕ್ಕೆ ನೀನು ಕಾಡಿಗೆ ಹೋಗಿದ್ದೆಲ್ಲ ಅರ್ಥ ಇಲ್ಲ, ಸುಮ್ಮನೆ ಬಾ. ಇದೆಲ್ಲ ಏನು, ಅವನು ದಶರಥ ಎಲ್ಲಿದ್ದಾನೆ ಅವ? ಅಲ್ಲ, ಎಲ್ಲಿಯೋ ಪಿಂಡ ಹಾಕಿದ್ರೆ ಅವನ ಸ್ವರ್ಗಲೋಕದಲ್ಲಿ ಪಿಂಡ ಹೋಗುತ್ತಾ? ಸುಮ್ಮನೆ ಇದು ಹೊಟ್ಟೆಗೆ ಹೊರೆಯುವ ವಿಧಾನ. ಇಷ್ಟೆಲ್ಲ ಹೇಳ್ಬಿಡ್ತಾರೆ ಅವರು. ಪಿಂಡ ಹಾಕುವುದು ಹೊಟ್ಟೆ ಹೊರೆಯುವ ಒಂದು ವಿಧಾನ ಅಷ್ಟೇ. ಅದರಿಂದ ಏನು ಅವನಿಗೆ ಹೊಟ್ಟೆ ತುಂಬುತ್ತಾ? ಸತ್ತವನಿಗೆ ಎಲ್ಲಿದ್ದಾನೋ ಏನೋ ಸತ್ತವ. ಅದೆಲ್ಲ ಅರ್ಥ ಇಲ್ಲದ ಮಾತುಗಳು. ಸುಮ್ಮನೆ ಇದನ್ನೆಲ್ಲ ನಂಬಿಕೊಂಡು ಆದರ್ಶ ಅಂತ ಕಟ್ಟಿಕೊಂಡು ನೀನು ಕಾಡಿನಲ್ಲಿ ಇರೋದಕ್ಕೆ ಯಾವ ಅರ್ಥವೂ ಇಲ್ಲ, ಬಾ ರಾಜ್ಯಕ್ಕೆ. ಹೀಗೆ ಜಾಬಾಲಿಗಳು ಹೇಳ್ತಾರೆ. ಅದಕ್ಕೆ ರಾಮಚಂದ್ರ ಉತ್ತರ ಕೊಡೋದು ಬಹಳ ತಮಾಷೆ ಇದೆ. ವಾಕ್ಯಾರ್ಥ ಮಾಡಿ ಬನ್ನಿ ಅಂತ ಹೇಳಿದ್ರೆ, ಇಲ್ಲ ಅಲ್ಲ, ಪರಲೋಕ ಇದೆ, ದಶರಥ ಸತ್ರು ಜೀವಂತವಾಗಿದ್ದಾನೆ, ಅವನು ಸೂಕ್ಷ್ಮ ಶರೀರದಿಂದಿದ್ದಾನೆ, ಪಿಂಡ ಹಾಕಿದರೆ ಪರಲೋಕದಲ್ಲಿ ಹೋಗುತ್ತೆ, ವಾಕ್ಯಾರ್ಥ ಮಾಡೋ ಧರ್ಮಶಾಸ್ತ್ರ ತನ್ನಿಂದ ಹೇಳಲಿಲ್ಲ ರಾಮಚಂದ್ರ ಹೇಳಿದ, ಜಾಬಾಲಿ ಮುನಿಗಳೇ, ನೀವು ಏನು ಹೇಳ್ತೀರಿ ಅದನ್ನ ನಂಬಿ ಹೇಳ್ತಾ ಇದ್ದೀರೋ ಅಥವಾ ನನ್ನನ್ನು ಕರ್ಕೊಂಡು ಹೋಗಬೇಕು ಅಂತ ಹೇಳ್ತಾ ಇದ್ದೀರೋ ಅಂತ ಕೇಳಿದ. ನೀವು ವೆದರ್ ಯು ಬಿಲೀವ್ ಇನ್ ಇಟ್ ವಾಟ್ ಯು ಸೇ, ನೀವು ಹೇಳುವುದನ್ನ ನೀವು ನಂಬಿ ಹೇಳ್ತಾ ಇದ್ದೀರೋ ಅಥವಾ ಸುಮ್ಮನೆ ನನ್ನನ್ನು ಕರ್ಕೊಂಡು ಹೋಗ್ಲಿಕ್ಕೆ ಒಂದು ಮಾತು ಅದು. ನಾನು ನಂಬಿ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ ಸಿಕ್ಕಿ ಬೀಳ್ತಾರೆ ಜಾಬಾಲಿಗಳು. ಯಾಕೆಂದರೆ ಅವರಲ್ಲಿ ದಶರಥನ ಅಂತ್ಯ ಸಂಸ್ಕಾರ ಶ್ರಾದ್ದಕ್ಕೆ ಪೌರೋಹಿತ್ಯ ಮಾಡಿದವರೇ ಅವರು. ಮತ್ತು ನಂಬದೇ ಇದ್ರೆ ಯಾಕೆ ಮಾಡಿದ್ರಿ ಅಂತ ಕೇಳ್ತಾನೆ ರಾಮ. ಅದಕ್ಕೆ ತಕ್ಷಣ ಗೊತ್ತಾಯ್ತು, ನನ್ನನ್ನು ಶಿಕ್ಷೆ ಹಾಕಿದ ರಾಮಚಂದ್ರ. ನನಾಸ್ತಿಕಾನಾಂ ವಚನಂ. ತಕ್ಕ ಅವ್ರು ಕೊಟ್ಟ ಉತ್ತರ ಇದು. ಅಪ್ಪ, ನಾನು ನಾಸ್ತಿಕ ಅಲ್ಲ, ನನಗೆ ಗೊತ್ತಿದೆ ಅತೀಂದ್ರಿಯವಾದ ಶಕ್ತಿಗಳಿವೆ, ನಮಗೆ ಕಂಡದ್ದಷ್ಟೇ ಸತ್ಯ ಅಂತ ಹೇಳುವಷ್ಟು ದಡ್ಡ ನಾನಲ್ಲ. ನನಾಸ್ತಿಕಾನಾಂ ವಚನಂ ಬ್ರವೀಮ್ಯಹಂ. ನಾನು ನಾಸ್ತಿಕರ ಮಾತು ಆಡುವುದಿಲ್ಲ. ಯಾಕೆಂದರೆ ನಾನು ನಾಸ್ತಿಕ ಅಲ್ಲ. ನನಾಸ್ತಿಕೋಹಂ. ಯಾಕೆಲ್ಲ ಅಂದರೆ ನಚನಾಸ್ತಿ ಕಿಂಚನ. ನನಗೆ ಗೊತ್ತಿಲ್ಲದದ್ದೆಲ್ಲ ಇಲ್ಲ ಅಂತ ಹೇಳುವಂಥ ಮೂರ್ಖ ನಾನಲ್ಲ. ಅದನ್ನ ನಾಸ್ತಿಕರಾಗಬೇಕಾದ್ರೆ ಮೊದಲನೇ ಕ್ವಾಲಿಫಿಕೇಶನ್ ಮೂರ್ಖ ಆಗಬೇಕು ಅವನು. ನನಗೆ ಗೊತ್ತಿಲ್ಲದಿದ್ದದ್ದು ಯಾವುದು ಇಲ್ಲ ಅಂತ ಹೇಳುವ ಶತಮೂರ್ಖ ಮಾತ್ರ ನಾಸ್ತಿಕ ಆಗುವಲ್ಲ. ಉಳಿದವ ಆಗ್ಬೋದು, ದೇವರು ನಮ್ಗೆ ಗೊತ್ತಿಲ್ಲಪ್ಪ ಇರ್ಬೋದು, ನಂಗೆ ಗೊತ್ತಿಲ್ಲ ಅಂತ ಹೇಳೋರು ವಾಸಿ, ಇಲ್ಲ ಅಂತ ಹೇಳೋನು ಮೂರ್ಖ ಇದ್ದಾನೆ. ಗೊತ್ತಿಲ್ಲ ಹೇಳೋನಾದ್ರೆ ಕ್ಷಮೆ ಇದೆ. ನನಗೆ ದೇವರು ಇವರು ಎಗ್ನಾಸ್ಟಿಕ್ ಅಂತ ಹೇಳ್ತಾರೆ. ನಾಸ್ತಿಕ್ ಅಲ್ಲ, ಅವರು ಅಗ್ನಾಸ್ಟಿಕ್. ಎಗ್ ತಿನ್ನುವ ನಾಸ್ತಿಕರು ಎಗ್ನಾಸ್ಟಿಕ್. ಅವರು ನಾಸ್ತಿಕರು ಅಜ್ಞೇಯತಾವಾದಿಗಳು, ಎಗ್ನಾಸ್ಟಿಕ್ ಅವರು. ಅವರು ನನಗೆ ಗೊತ್ತಿಲ್ಲ ಅಂತ. ಅದನ್ನು ನಮ್ಮ ಕನ್ನಡದ ಸಾಹಿತ್ಯಗಳೊಬ್ಬರು ಹೇಳ್ತಿರು, ನಾನು ನಾಸ್ತಿಕನೂ ಅಲ್ಲ, ನಾನು ಆಸ್ತಿಕನೂ ಅಲ್ಲ, ನಾನು ಅನಾಸ್ತಿಕ ಅಂತ. ಅನಾಸ್ತಿಕ ಅಂದರೆ ಆಸ್ತಿಕ ಅಲ್ಲ ಅಂತ ಅರ್ಥ. ಆಸ್ತಿಕ ಹನಭವತಿ ಇದೆ ಅನಾಸ್ತಿಕ, ನಾಸ್ತಿಕ ಹನಭವತಿ ಇದೆ ಅನಾಸ್ತಿಕ. ಎರಡಕ್ಕೂ ಒಂದೇ ರೂಪ. ಅದವ್ರಿಗೆ ಚೆನ್ನಾಗಿ ಹೇಳ್ತಾರೆ. ಅವ್ರಿಗೆ ಸಂಸ ಗೊತ್ತಿರೋದಿಲ್ಲ, ಯಾರು ಹೇಳ್ಕೊಟ್ರು ಈ ಶಬ್ದ ಅವರಿಗೆ. ನಾನು ಆಸ್ತಿಕನೂ ಅಲ್ಲ, ನಾನು ನಾಸ್ತಿಕನೂ ಅಲ್ಲ, ನಾನು ಅನಾಸ್ತಿಕ ಅಂತ. ಎಗ್ನಾಸ್ಟಿಕ್ ಅನ್ನೋದಕ್ಕೆ ಅವರು ಅನಾಸ್ತಿಕ ಅನ್ನೋ ಶಬ್ದವನ್ನು ಬಳಸ್ತಿದ್ರು. ಬಹಳ ಒಳ್ಳೆಯ ಶಬ್ದ ಅದು, ಪರವಾಗಿಲ್ಲ. ಆದರೆ ಅವರಿಗೆ ಗೊತ್ತಿಲ್ಲ ಅನ್ನೋದು ಗೊತ್ತಿದೆ. ಅಟ್ಲೀಸ್ಟ್ ಬೇಸಿಕ್ ಕ್ವಾಲಿಫಿಕೇಶನ್ ಇದೆ. ಇದು ಗೊತ್ತಿಲ್ಲ ಅಂತಲೇ ಗೊತ್ತಿಲ್ಲದಿದ್ದವರು ಎಲ್ಲ ಇಲ್ಲ, ಯಾಕೆ ನನಗೆ ಗೊತ್ತಿಲ್ಲ. ಆದ್ದರಿಂದ ಈ ದಡ್ಡರಿಗೆ ಮಧ್ಯೆ ಇಲ್ಲ. ಹಾಗಾಗಿ ಕೃಷ್ಣ ಹೇಳ್ತಾನೆ, ಅಶ್ರದ್ಧಾನ ಪುರುಷಾಹ ಅಂತ. ನಂಬಿಕೆಯೇ ಇಲ್ಲದವರು, ಯಾವುದನ್ನೂ ನಂಬದವರು, ತಮ್ಮ ಅಪನಂಬಿಕೆಯನ್ನೇ ಬದುಕಿನ ಸಿದ್ಧಾಂತವಾಗಿ ಮಾಡಿಕೊಂಡವರು. ದುರ್ಯೋಧನ ಇದಕ್ಕೆ ಒಳ್ಳೆಯ ಎಕ್ಸಾಂಪಲ್. ದುರ್ಯೋಧನ ನವಿಶ್ವಸೇದ ವಿಶ್ವಸ್ತೆ ವಿಶ್ವಸ್ತೆ ನಾತಿ ವಿಶ್ವಸೇತ್. ನಿನ್ನನ್ನು ನಂಬದವರನ್ನು ನಂಬಬೇಡ, ನಿನ್ನನ್ನು ನಂಬುವವರನ್ನೂ ನಂಬಬೇಡ. ಇದು ಅವನ ಸಿದ್ಧಾಂತ. ಯಾವುದನ್ನೂ ನಂಬಬೇಡ, ಯಾರನ್ನೂ ನಂಬಬೇಡ. ಬರೇ ಸಂಶಯ, ಎಲ್ಲರ ಮೇಲೂ ಡೌಟ್, ಎಲ್ಲರ ಮೇಲೂ ಅಪನಂಬಿಕೆ, ಎಲ್ಲದರ ಮೇಲೂ ಅಪನಂಬಿಕೆ. ಅವನು ಸಾಕಾರ ಮೂರ್ತಿ ನಾಸ್ತಿಕ್ಯದ್ದು. ಅವನು ಅದಕ್ಕೆ ಅಂಥವರು ಅಶ್ರದ್ಧಾನಾಹ ಪುರುಷಾಹ. ಯಾರಿಗೆ ಶ್ರದ್ಧೆಯೇ ಇಲ್ಲವೋ ಅಂಥ ಪುರುಷರಿಗೆ. ಹಾಗಾದ್ರೆ ಸಿಕ್ಕಿಬಿದ್ದ ಕೃಷ್ಣ. ಈಗ ಶ್ರದ್ಧೆ ಇಲ್ಲದೆ ಹೆಂಗಸರಿಗೆ ಹೇಳ್ಬಹುದಾ?
ಅಶ್ರದ್ಧಾನಾ ಪುರುಷಾಹ ಅಂತ ಹೇಳಿದ್ರು. ಶ್ರದ್ಧೆ ಇಲ್ಲದ ಗಂಡಸರಿಗೆ ಹೇಳಬಾರ್ದು ಅಂತ ಹೇಳಿದ್ದು. ಶ್ರದ್ಧೆ ಇಲ್ಲದ ಹೆಂಗಸರಿಗೆ ಹೇಳ್ಬೋದು. ಭಗವದ್ಗೀತೆಯಲ್ಲಿ ಹೆಂಗಸರಿಗೆ ಹೇಳಬಾರ್ದು ಅಂತ ಕೃಷ್ಣ ಹೇಳಲಿಲ್ಲ. ಪುರುಷಾಹ ಅಂತಂದರೆ ಗಂಡಸರು ಅಂತ ಅರ್ಥ ಅಲ್ಲ. ಪುರುಷಾಹ ಅಂತ ಅನ್ನೋದಕ್ಕೆ ಗಂಡಸರು ಅಂತ ಎಲ್ಲರೂ ಅರ್ಥ ಮಾಡಿದ್ರು. ಆಚಾರ್ಯರು ಗೀತಾ ಭಾಷ್ಯ ಬರೆಯುವ ತನಕವೂ ಎಲ್ಲ ಮತಾಚಾರ್ಯರು ಪುರುಷಾಹ ಅಂದರೆ ಗಂಡಸರು ಅಂತ ಅರ್ಥ ಮಾಡಿದ್ದು. ಅವರಿಗೆ ಹೆಂಗಸರು ಈ ಗೀತೆಯನ್ನು ಕೇಳೋರು ಇದ್ದಾರೆ ಅನ್ನುವ ಕಲ್ಪನೆಯೇ ಇರಲಿಲ್ಲ ಭಾಷ್ಯ ಬರೆಯುವಾಗ. ಅವರು ಪಾಪ ಯಾರು ಅವ್ರ ಆಶ್ಚರ್ಯ ಏನು ಗೊತ್ತುಂಟ, ಅವರ ಕಾಲದಲ್ಲಿ ಗೀತಾ ಪ್ರವಚನ ಮಾಡುವಾಗ ಹೆಂಗಸರು ಬಂದು ಗಂಡಸರಿಗಿಂತ ಹೆಚ್ಚು ಸಂಖ್ಯೆಯಲ್ಲಿ ಕೇಳ್ತಿದ್ರು. ಆದರೆ ಯಾಕ್ರಿ ಪುರುಷರು ಮಾತ್ರ ನಾವು ಯಾಕಲ್ಲ ಅಂತ ಒಬ್ಬ ಹೆಂಗಸು ಕೇಳಲಿಲ್ಲ. ಅವರು ಪಾರಾಗ್ಬಿಟ್ರು, ಪ್ರಶ್ನೆಯೇ ಹಾಕಲಿಲ್ಲ. ಅಶ್ರದ್ಧಾನ, ಹೌದು ಗಂಡಸರು, ನಾವು ಗಂಡಸರು ಹೇಳಿದಾಗ ಕೇಳಬೇಕು, ಉಪಾಯ ಇಲ್ಲ ಅಂತ ಸುಮ್ಮನೆ ಕೂತೇ ಬಿಟ್ರು ಪಾಪ, ಯಾರೂ ಪ್ರಶ್ನೆ ಮಾಡಲೇ ಇಲ್ಲ. ಆದರೆ ಆಚಾರ್ಯರು ಹೇಳಿದರು ಪುರುಷಾಹ ಅಂದರೆ ಗಂಡಸರು ಅಂತ ಅರ್ಥ ಅಲ್ಲ. ಗೀತೆ ಗಂಡಸರಿಗೆ ಮಾತ್ರ ಅರುವುದಲ್ಲ, ಎಲ್ಲ ಭಗವದ್ಭಕ್ತರ ಸಾಧನೆಗೂ ಅದು ಮಾಧ್ಯಮ. ಪುರುಷಾಹ ಅಂದರೆ ಏನು? ಪುರುಷಾಹ ಅಂದರೆ ಪುರದಲ್ಲಿರುವವರು. ಪುರ ಅಂದರೆ ಯಾವುದು? ಸಾಧನ ಶರೀರ ಇದೆ ಅಲ್ವ ಪುರ ಅಂದರೆ. ಪುರುಷ ಪುರ ಅಂದರೆ ಇದು. ಪುರ ಅಂದರೆ ಪರ್ಫೆಕ್ಟ್ ಬಾಡಿ. ಪುರ ಅಂದರೆ ಪೂರ್ಣತೆಯನ್ನು ಹೊಂದಿದ ದೇಹ. ಹಕ್ಕಿಯ ಶರೀರವನ್ನು ಪುರ ಅಂತ ಹೇಳೋದಿಲ್ಲ, ನಾಯಿಯ ಶರೀರವನ್ನು ಪುರ ಅಂತ ಹೇಳೋದಿಲ್ಲ, ಹಂದಿಯ ಶರೀರವನ್ನು ಪುರ ಅನ್ನೋದಿಲ್ಲ, ಹುಳ ಹುಪ್ಪಟೆಯ ಶರೀರವನ್ನು ಪುರ ಅನ್ನೋದಿಲ್ಲ. ಆದರೆ ಮನುಷ್ಯನ ಶರೀರವನ್ನು ಪುರ ಅಂತಾರೆ. ಯಾಕೆ? ಅದು ಬಾಡಿಯ ರಚನೆಯ ಇವಲ್ಯೂಷನ್ನಲ್ಲಿ ಕೊನೆಯ ಹಂತ, ಪರ್ಫೆಕ್ಟ್ ಬಾಡಿ, ಪರ್ಫೆಕ್ಷನ್ ಹೊಂದಿದ್ದು. ಆದ್ದರಿಂದ ಪುರ ಅಂದರೆ ಪರ್ಫೆಕ್ಟ್ ಆದ ಶರೀರ, ಅಂದರೆ ಸಾಧನ ಶರೀರ. ಪುರುಷ ಅಂದರೆ ಸಾಧನ ಶರೀರದಲ್ಲಿ ಇರುವ ಜೀವ ಅಷ್ಟೇ. ಸಾಧನೆ ಶರೀರದಲ್ಲಿ ಇರುವುದು ಅಂದರೆ ಸಾಧನೆ. ಅದು ಯಾಕೆ ಹೇಳೋದು? ಸಾಧನೆಗೆ ತೊಡಗಿದ ಜೀವ, ಸಾಧಕ ಜೀವ. ಅದು ಗಂಡು ಆಗ್ಬೋದು ಹೆಣ್ಣು ಆಗ್ಬೋದು. ಪುರುಷ ಅಂದರೆ ಈ ಪುರದೊಳಗೆ, ಈ ಶರೀರದೊಳಗೆ ಇರತಕ್ಕ ಜೀವ ಅಂತ ಅರ್ಥ. ಇವಾಗ ಗಂಡಸರ ದೇಹ ಜೀವ ಇಲ್ಲಿ ಒಳಗಿರುತ್ತೆ, ಹೆಂಗಸರದ್ದು ಹೊರಗಿಂದಿರುತ್ತಾ? ಅದು ಒಳಗೆ ಇರುತ್ತಾನೆ. ಹಾಗಾದ್ರೆ ಅವರು ಪುರುಷರೇ. ಪುರುಷರು ಅಂದರೆ ಗಂಡಸರು ಹೌದು ಹೆಂಗಸರು ಹೌದು, ಪುರದೊಳಗೆ ಇರುವವರು, ಅಂದರೆ ಈ ಸ್ಥೂಲ ಶರೀರದೊಳಗೆ ಇರುವ ಜೀವ ಅಂತ ಅರ್ಥ. ಇಷ್ಟೇ. ಆಚಾರ್ಯರು ಬಹಳ ಹೊಸ ಅದ್ಭುತವಾದ ಅರ್ಥ ಕೊಟ್ಟರು. ಅಷ್ಟೇ, ಈ ಶರೀರದೊಳಗೆ ಇದ್ದರೆ ಸಾಲದು. ಯಾಕೆಂದರೆ ಅಶ್ರದ್ಧಾನಾಹ ಅವರು ಇರ್ತಾರೆ. ನಿಜವಾದ ಪುರುಷರು ಅಂದರೆ ಯಾರು ಗೊತ್ತಾ? ಶ್ರದ್ಧೆ ಇಲ್ಲದವರು ಪುರುಷರೇ ಅಲ್ಲ, ಅವರು ಗಂಡಸರು ಅಲ್ಲ ಹೆಂಗಸರು, ಅವರು ಪುರುಷರೇ ಅಲ್ಲ. ಯಾಕೆಂದರೆ ಪುರದಲ್ಲಿ ಇರುವವರು ಅಷ್ಟೇ ಅಲ್ಲ, ಪುರುಷರತೀತಿ ಪುರುಷಾಹ ಅಂದರು. ಭಗವಂತನ ಕಡೆಗೆ ಸಾಗುವವರು. ಈ ದೇಹದ ಮೂಲಕ ಅಧ್ಯಾತ್ಮದ ಸಾಧನೆಯಿಂದ ಭಗವಂತನ ಕಡೆಗೆ ಸಾಗುವ ಸಾಧಕರು ಅಂತ ಅರ್ಥ ಪುರುಷರು ಅಂದರೆ. ಅದು ಗಂಡಸರು ಆಗ್ಬೋದು, ಹೆಂಗಸರು ಆಗ್ಬೋದು. ಯಾರಿಗೆ ಶ್ರದ್ಧೆ ಇಲ್ಲವೋ ಅವರು ಪುರುಷರೇ ಅಲ್ಲ. ಯಾಕೆಂದರೆ ಅವ್ರು ಭಗವಂತನ ಕಡೆಗೆ ಸಾಗುವುದೇ ಇಲ್ಲ. ಅವರು ರಿಟ್ರೀಟು, ಹಿಂದಕ್ಕೆ ಸಾಗೋರು ಹೊರತು ಭಗವಂತನ ಕಡೆಗೆ ಸಾಗೋರಲ್ಲ, ಬೆನ್ನು ಹಾಕಿ ಸಾಗುವವರು. ಅಶ್ರದ್ಧಾನಾಹ ಪುರುಷಾಹ. ಯಾರಿಗೆ ಇದರಲ್ಲಿ ನಂಬಿಕೆ ಇಲ್ಲ, ವಸ್ತು ಇರುವುದು ಮುಖ್ಯ ಅಲ್ಲ, ಇರುವುದನ್ನು ನಾವು ನಂಬುವುದು ಮುಖ್ಯ. ನಾವು ನಂಬದೇ ಇದ್ದರೆ ಇದ್ದರೂ ನಮ್ಮ ಪಾಲಿಗೆ ಇಲ್ಲ. ಈಗ ದೇವರಿಲ್ಲ ಅಂತ ಅನ್ನುವವನಿಗೆ ದೇವರು ಎಲ್ಲ ಕಡೆ ಇದ್ದಾನೆ, ಆದರೆ ಅವನ ಪಾಲಿಗೆ ಇಲ್ವೇ? ನಿಜವಾಗಿ ಇಲ್ಲ. ಆದ್ದರಿಂದ ಯಾವುದನ್ನು ನಾವು ಇಲ್ಲ ಅಂತ ಹೇಳ್ತೇವೋ ಅದು ಇದೆಯೋ ಇಲ್ಲವೋ ಬೇರೆ, ನಮ್ಮ ಪಾಲಿಗಂತೂ ಇಲ್ಲ. ನಾವು ಇಲ್ಲ ಅಂತ ನಂಬುವವರು, ನಮ್ಮ ಪಾಲಿಗೆ ಇಲ್ಲ. ಅಶ್ರದ್ಧಾನಾಹ ಪುರುಷ. ಹಾಗಾಗಿ ಯಾರಿಗೆ ಶ್ರದ್ಧೆ ಇಲ್ಲವೋ, ಯಾರು ನಂಬುವುದಿಲ್ಲವೋ ಅವರ ಪಾಲಿಗೆ ಸತ್ಯ ಇಲ್ಲ. ಅವ್ರು ನಂಬುವುದಿಲ್ಲ, ಅದರಿಂದ ಇಲ್ಲ. ಯಾವುದರ ಮೇಲೆ ನಂಬಿಕೆ ಇಲ್ಲ? ಧರ್ಮಸ್ಯಾಸ್ಯ. ಈ ಧರ್ಮವನ್ನೇ ನಂಬದವರು ಅಂತ. ಧರ್ಮ ಅಂದರೆ ಏನು? ಹಿಂದೆ ಬಂದ ಧರ್ಮ ಅಂದರೆ, ಧರ್ಮ ಅಂದರೆ ಹಿಂದೆ ಬಂದಿದೆ ನೋಡಿ, ಪ್ರತ್ಯಕ್ಷ ಅವಗಮಂ ಧರ್ಮ್ಯಂ. ಅಲ್ಲಿ ಧರ್ಮ್ಯ ಅಂದರೆ ಧರ್ಮವನ್ನು ವಿಷಯೀಕರಿಸುವಂಥದ್ದು. ಧರ್ಮ ಅಂದರೆ ಧಾರಕ, ಜಗತ್ತಿನ ಧಾರಕನಾದ ಭಗವಂತ ಅಂತ. ಧರ್ಮಸ್ಯ ಅಂದರೆ ಜಗತ್ತಿನ ಧಾರಕನಾದ ಭಗವಂತನ ಬಗೆಗೇನೇ ನಂಬಿಕೆ ಇಲ್ಲದವರು. ಮತ್ತು ಅವನ ಕುರಿತು ನಾವು ಮಾಡುವ ಸಾಧನೆಯೂ ಧರ್ಮ. ಎರಡು, ಇಲ್ಲಿ ಧರ್ಮ ಅನ್ನೋದು ಎರಡು ಅರ್ಥದಲ್ಲಿ. ಧರ್ಮ ಅಂದರೆ ಜಗತ್ತಿನ ಧಾರಕನಾದ ಭಗವಂತ, ಅವನ ಬಗೆಯೇ ನಂಬಿಕೆ ಇಲ್ಲ. ಆಮೇಲೆ ಭಗವಂತನನ್ನು ಪಡೆಯುವುದಕ್ಕೋಸ್ಕರ ನಾವು ನಡೆಯತಕ್ಕಂಥ ನಡೆ, ಅದೂ ಧರ್ಮ, ಅದರ ಬಗ್ಗೆಯೂ ನಂಬಿಕೆ ಇಲ್ಲ. ಅಂಥವರು ಅಶ್ರದ್ಧಾನಾಃ ಪುರುಷಾಃ ಧರ್ಮಸ್ಯಾಸ್ಯ. ಅಂಥವರು ಏನು ಮಾಡ್ತಾರೆ? ಮಾಂ ಅಪ್ರಾಪ್ಯ ನಿವರ್ತಂತೆ ಮೃತ್ಯು ಸಂಸಾರ ವರ್ತಮನೆ. ಅವರು ನನ್ನ ಬಗ್ಗೆ ನಂಬಿಕೆ ಇಲ್ಲದಿದ್ದವರು, ಅವ್ರು ನನ್ನ ಹತ್ರ ಬರೋದೇ ಇಲ್ಲ. ನನಗೇನು ತಾಪತ್ರಯ ಏನಿಲ್ಲ. ಅವ್ರು ಬಂದು ಈಗಾದರೂ ನಂಬಿದೆಯಾ, ನನ್ನ ಹತ್ರ ಬಂದ ಮೇಲೆ ಆದರೂ ಗೊತ್ತಾಯ್ತಾ ನಾನಿದ್ದೇನೆ ಅಂತ ನಾನು ಹಂಗಿಸ್ಲಿಕ್ಕೂ ಹೋಗೋದಿಲ್ಲ. ಅವನು ನನ್ನ ಹತ್ರ ಬರುವುದೇ ಇಲ್ಲ. ಅವನು ಅದರಿಂದ ಕೊನೆಯ ತನಕ ಆರಾಮಾಗಿ ಇಲ್ಲ ಅಂತ ಹೇಳ್ಕೊಂಡೇ ಬದುಕಿ ಬಿಡ್ತಾನೆ. ನಾನು ಅವನ ಹತ್ತಿರ ಬರಗೊಡುವುದಿಲ್ಲ. ಮಾಂ ಅಪ್ರಾಪ್ಯ. ಅವರಲ್ಲಿ ಈ ಶ್ರದ್ಧೆ ಇಲ್ಲದವರಲ್ಲಿ
2-3 ಥರ. ಯಾಕೆಂದರೆ ಸಾತ್ವಿಕರಲ್ಲ ಈ ಅಶ್ರದ್ಧಾನ ಅನ್ನೋರು ರಾಜಸರು ಮತ್ತು ತಾಮಸ್ಸರು, ಇಬ್ಬರು ಅಶ್ರದ್ಧೆಯಲ್ಲಿರೋರು. ಈ ರಾಜಸರಲ್ಲಿ ಅಶ್ರದ್ಧೆಯ ಜೊತೆಗೆ ಕಡೆ ಉಂಟಾ, ಇದ್ರೂ ಇರ್ಬೋದಾ ಅಂತ ಒಂದೊಂದು ಸಂಶಯ ಬರೋದಂತ ಉಂಟು. ಕಡೆ ದೇವರು ಇದ್ದಾನೋ ಏನೋ ಯಾರಿಗೂ ಗೊತ್ತು ಮಾರ್ಯಾರೆ. ಆದರೆ ಇದ್ದರೆ ನಮಗೇನು, ಅವನವನಷ್ಟಿಗೆ ಇರ್ತಾನೆ, ನಾವು ನಮ್ಮಷ್ಟಿಗಿರುವ. ಹೀಗೆ ಅವರಿಗೆ ಅವ್ರು ದೇವರು ಸರ್ವೋತ್ತಮ ಇರ್ಬೋದು, ಅವ್ನು ಸರ್ವೋತ್ತಮ ನಾವು ಯಾಕೆ ಹೇಳಬೇಕು? ದೇವರು ದೊಡ್ಡವ ಇರ್ಬೋದು, ಅವ್ನು ಪೂಜೆ ನಾವು ಯಾಕೆ ಮಾಡಬೇಕು? ನಾವು ಪೂಜೆ ಮಾಡಿದ ಅವನಿಗೇನು ಲಾಭ? ನೀನು ದೊಡ್ಡವ, ಭಕ್ತಿ ನಾವು ಭಕ್ತಿ ಯಾಕೆ ಮಾಡಬೇಕು? ಅವ್ನು ದೊಡ್ಡವ ಹೌದಪ್ಪ, ಅದನ್ನು ಹೇಳ್ಕೊಂಡು ತಿರುಗಾಡ್ಬೇಕೇನು? ಅವ್ನು ಹೇಳದೇ ಇದ್ದರೆ ಸಣ್ಣವನಾಗ್ತಾನೇನು? ಅದೇನಾದ್ರು ಯಾಕೆ ಮಾಡಬೇಕು? ಹೀಗೆ ಒಂಚೂರು ಸಂಶಯ ಬರೋದು. ಆಮೇಲೆ ನೋಡುವ, ಒಂಚೂರು ಭಕ್ತಿ ಮಾಡಿ ನೋಡುವ ಅಂತ ರಾಜಸರಲ್ಲಿ ಸ್ವಲ್ಪ ಸತ್ವದ ಸ್ಪರ್ಶ ಬಂದಾಗ ಒಂಚೂರು ಸಾಧನೆ ಮಾಡುವ ಅಂತ ಕಾಣುತ್ತೆ. ಅಶ್ರದ್ಧೆಯ ಜೊತೆಗೆ ಒಂಚೂರು ಶ್ರದ್ಧೆ ಸೇರಿಕೊಳ್ಳುತ್ತೆ. ಒಂಚೂರು ಸಾಧನೆ ಮಾಡುವ ಅಂತ 4 ದಿವಸ ಮಾಡ್ತಾರೆ. ಆಮೇಲೆ ಅಯ್ಯೋ ಸುಮ್ಮನೆ ಕಾಲಹರಣ ಬೇಡ, ಇದು ಈ ಆರಾಮಾಗಿ ಜೀವನ ಮಾಡೋದು ಬಿಟ್ಟು ಈ ದೇವರು ಭಜನೆ ಮಾಡಿಕೊಂಡು ಮಜಾ ಮಾಡೋದು ಬಿಟ್ಟು ಇದನ್ನು ಕಾಲಹರಣ ಮಾಡೋದು ಬೇಡ, ತಕ್ಷಣ ಬೇಡ ಅಂತ ಕಾಣುತ್ತೆ ಅವರಿಗೆ. ಅದರಿಂದ ಅವರು ಆ ದಾರಿಯಲ್ಲಿ ಹೋದರೂ ಅಪ್ರಾಪ್ಯ ಮಾಂ ನಿವರ್ತಂತೆ ಅಂತ ಎಲ್ಲೋ ಒಂದು ಸತ್ವದ ಎಳೆ ಅಥವಾ ಸಾತ್ವಿಕರ ಒಡನಾಟದಿಂದ ಕೆಲವೊಮ್ಮೆ ಇನ್ಫ್ಲೂಯೆನ್ಸ್ ಬರುತ್ತೆ, ಎಕ್ಸ್ಟರ್ನಲ್ ಇನ್ಫ್ಲೂಯೆನ್ಸ್, ಫೋರ್ಸು. ಸಾತ್ವಿಕರ ಒಟ್ಟಿಗೆ ಸೇರಿಕೊಂಡಾಗ ನಮಗೊಂದು ಆವೇಶ ಬಂದುಬಿಡುತ್ತೆ. ಅವರೊಟ್ಟಿಗೆ ಸೇರಿ ದೇವರು ಭಜನೆ ಮಾಡಬೇಕು, ಪೂಜೆ ಮಾಡಬೇಕು, ಜಪ ಮಾಡಬೇಕು, ದಿವಸಕ್ಕೆ 1000 ಗಾಯತ್ರಿ ಮಾಡಬೇಕು. ಅವರು ತಾಮಸರು ಇರ್ತಾರೆ, ಆದರೆ ಸಾತ್ವಿಕರು ಒಟ್ಟಿಗೆ ಸೇರಿಬಿಟ್ರೆ 4 ದಿವಸ 1000 ಗಾಯತ್ರಿ ಮಾಡಿಬಿಡ್ತಾರೆ. ಗಾಯತ್ರಿ ಮಾಡಬೇಕು ಎಲ್ಲ ಉಮೇದು ಬಂದುಬಿಡುತ್ತೆ. ಮತ್ತೆ ಏನಾಯಿತು, 1000 ಗಾಯತ್ರಿ ಮಾಡಿ ಅಷ್ಟು ಹೊತ್ತು ವೇಸ್ಟ್ ಆಯಿತು ಅಷ್ಟೇ ಅಂದ್ಬಿಟ್ಬಿಡ್ತಾರೆ. ಇದೇ ಹೇಳೋದು ಅಪ್ರಾಪ್ಯ ಮಾಂ ನಿವರ್ತಂತೆ. ಅಪ್ರಾಪ್ಯ ಮಾಂ ನಿವರ್ತಂತೆ. ಅವರು ಸಾಧನೆ ಮಾಡಿದರೂ ಕೂಡ ಅವರು ರಾಜಸರಾಗಿದ್ದರೆ, ಅವರು ಸಾತ್ವಿಕ ಉನ್ಮೇಷ ಇಲ್ಲದೇ ಇದ್ದರೆ, ಸಾಧನೆ ಮಾಡಿದರೂ ನನ್ನನ್ನು ಸೇರದೆ ಅರ್ಧದಲ್ಲೇ ವಾಪಸ್ ಬರ್ತಾರೆ. ನಿವರ್ತಂತೆ, ಮರಳಿ ಬರ್ತಾರೆ. ಆ ದಾರಿಯಲ್ಲಿ ಮುಂದೆ ಹೋಗಬೇಕಲ್ಲ. ಈಗ ಹೊರಡ್ತಾರೆ ಭಗವಂತನ. ಈಗ 2 ದಾರಿ, ಒಂದು ಭಗವಂತನಿಗೆ ಮುಖ ಮಾಡಿ ಸಾಗೋದು, ಒಂದು ಭಗವಂತನಿಗೆ ಬೆನ್ನು ಮಾಡಿ ಸಾಗೋದು. ಭಗವಂತನಿಗೆ ಮುಖ ಬೆನ್ನು ಅಂದರೆ ಭಗವಂತ ಎಲ್ಲಿದ್ದಾನೆ? ಅವನಿಗೆ ಮುಖ ಮಾಡಲಿಕ್ಕೆ ಯಾವ ದಿಕ್ಕಿನಲ್ಲಿದ್ದಾನೆ? ಅವನ ಒಳಗೆ ಇದ್ದಾನೆ. ಅವನು ಹುಡುಕೋ ಪ್ರಶ್ನೆ ಏನಿಲ್ಲ. ಹಾಗಾಗಿ ನಮ್ಮ ಮನಸ್ಸು ಭಗವಂತನ ಅಭಿಮುಖ ಆದರೆ ಸಾಗೋದು ಭಗವಂತನ ಮುಖವಾಗಿ. ಮನಸ್ಸಿನಲ್ಲಿ ಭಗವಂತನ ಒಳಗೆ ಇಲ್ಲ ಅಂದರೆ ಅದು ಸಾಗೋದು ಅಂದರೆ ದೇವರಿಲ್ಲ 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 ಅಂತ ಹೇಳ್ಕೊಂಡು ಹೋಗೋದು, ಅದು ಒಂದು ದಾರಿ. ಹೀಗೆ ಭಗವಂತನಿಗೆ ಅಭಿಮುಖವಾಗಿ ಸಾಗುವುದು ಒಂದು ದಾರಿ, ಭಗವಂತನಿಗೆ ಬೆನ್ನು ಹಾಕಿ ಸಾಗೋದು ಒಂದು ದಾರಿ. ಕೆಲವರು ಭಗವಂತನ ಅಭಿಮುಖವಾಗಿ ಹೋದರೆ ಸಿಗುತ್ತಾನೋ ನೋಡುವ ಅಂತ ತಾತ್ಕಾಲಿಕವಾಗಿ ಭಕ್ತಿ ಬಂದು ಹೋಗ್ತಾರೆ, ಸ್ವಲ್ಪ ದೂರ ಹೋಗ್ತಾರೆ. ಆಮೇಲೆ ಭಗವಂತನ ಕಡೆಗೆ ಇನ್ನೂ ಎಷ್ಟೋ ಪಯಣದಲ್ಲಿ 100 ಮೈಲ್ ಹೋಗಬೇಕಾದಲ್ಲಿ ಒಂದು 100 ಹೆಜ್ಜೆ ಹೋಗ್ತಾರೆ. ಅಯ್ಯೋ ಇದಾಗೋದಲ್ಲ ಹೋಗೋದಲ್ಲ ಬೇಡ ಅಂತ ವಾಪಸ್ ಬಂದ್ಬಿಡ್ತಾರೆ ಅಷ್ಟೇ. 100 ಮೈಲ್ ಹೋಗಬೇಕಾದ್ರೆ 100 ಹೆಜ್ಜೆ ವಾಪಸ್ ಬಂದ್ಬಿಡ್ತಾರೆ. ಇನ್ನು ಕೆಲವರು ತಾಮಸರು, ಅವರು ಅಪ್ರಾಪ್ಯ ಮಾಂ, ಅವ್ರು ನನ್ನ ಹತ್ರ ಬರುವುದೇ ಇಲ್ಲ. 1 ಹೆಜ್ಜೆ ಅಲ್ಲಿ ಅಪ್ರಾಪ್ಯ ಅಂದರೆ ಹೋಗಿ ಮರಳುವುದಲ್ಲ, ಹೋಗದೆಯೇ. ಅಪ್ರಾಪ್ಯ ಅಂದರೆ ಪ್ರಯತ್ನ ಮಾಡಿ ನಾನು ಸಿಗದೆ ವಾಪಸ್ ಬರೋದಲ್ಲ, ನನ್ನ ಬಳಿಗೆ ಅವರು ಬರುವುದೇ ಇಲ್ಲ. ಮತ್ತೆ ನಿವರ್ತಂತೆ ಅಂತುಂಟು, ಮರಳಿ ಬರ್ತಾರೆ ಅಂತ. ಹೋಗದೇ ಇದ್ರೆ ಅಲ್ಲಿ ನಿವರ್ತಂತೆ ಅಂದರೆ ಮರಳಿ ಬರುವುದಲ್ಲ. ಮತ್ತೆ ನಿತರಾಂ ವರ್ತಂತೆ, ಇಲ್ಲೇ ಇರ್ತಾರೆ, ಅತ್ಲ ಹೋಗುವುದೇ ಇಲ್ಲ ಅವರು. ಇಲ್ಲೇ ಸುತ್ತಾಡೋದು